ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮುರುಘಮಲೆ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ, ಭಯದ ಭೀತಿಯಲ್ಲಿ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳವಾದ ಮುರುಘಮಲೆ ಬೆಟ್ಟದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿರುವ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಮುರುಘಮಲ ಹಾಗೂ ದರ್ಗಾ ಹಾಗೂ ಮುಕ್ತೇಶ್ವರ ದೇವಾಲಯಕ್ಕೆ ಬರುವ ಭಕ್ತರಿಗೆ ಭಯದ ಭೀತಿ ಆವರಿಸಿದೆ. ಕಳೆದ ತಿಂಗಳು ಸಂಜೆ ಮುರುಘಮಲೆ ಬೆಟ್ಟದ ಬೃಹತ್ ಬಂಡೆಯ ಮೇಲೆ ಚಿರತೆ ಕುಳಿತುಕೊಂಡಿರುವುದನ್ನು ಗ್ರಾಮದ ಯುವಕರಿಗೆ ಕಾಣಿಸಿಕೊಂಡಿತ್ತು. ಕೆಲವರು ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡಿದು ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಕಳೆದ ತಿಂಗಳು ಕಾಣಿಸಿದ್ದು ಸ್ಥಳದಲ್ಲೇ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಇದನ್ನು ಕಂಡ ಗ್ರಾಮದ ಯುವಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಗ್ರಾಮದತ್ತ ಮೈಯಡ್ಡಿ ಕುಳಿತುಕೊಂಡು ನಂತರ ಅಲ್ಲಿಯೇ ಇರುವ ಗುಹೆಗಳಿಗೆ ಹೋಗಿರುವುದು ಸೆರೆಯಾಗಿದೆ. ಮುರುಘಮಲೆ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾಗಿರುವುದರಿಂದ ಮುರುಘಮಲೆ ಗ್ರಾಮದಲ್ಲಿರುವ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾಗೆ ಭಕ್ತರು ಬಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನ ಹೆಚ್ಚು ಭಕ್ತರು ರಾಜ್ಯ ಮತ್ತು ವಿವಿಧ ರಾಜ್ಯಗಳಿಂದ ಬರುತ್ತಾರೆ. ಆದರೆ ಕೊರೋನಾ ಸೋಂಕಿನಿಂದ ಭಕ್ತರ ಸಂಖ್ಯೆ ಕ್ಷೀಣಿಸಿದರೂ ಬರುವ ಭಕ್ತರಿಗೆ ಇಂದು ಚಿರತೆ ಕಂಡು ಭಯ ಆಗಿದೆ. ಅದೇ ರೀತಿ ಮುರುಘಮಲ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಮುಕ್ತೇಶ್ವರ ಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹಾಗೂ ಬಸವಣ್ಣನ ಬಾಯಿಂದ ನೀರು ಬರುವ ಜಾಗ ಬೆಟ್ಟದಲ್ಲಿ ಇರುವುದರಿಂದ ಅಲ್ಲಿಗೂ ಸಹ ಭಕ್ತರು ಭೇಟಿ ನೀಡುತ್ತಿರುವುದರಿಂದ ಗ್ರಾಮಸ್ಥರ ಜೊತೆಗೆ ಭಕ್ತರಲ್ಲಿ ಸಹ ಚಿರತೆಯ ಆತಂಕ ಕಾಣುತ್ತಿದೆ. ಕಳೆದ ಮೇ 18ರಂದು ಕಾಣಿಸಿಕೊಂಡಿದ್ದ ಚಿರತೆ ಅಂದಿನಿಂದ ಇದುವರೆಗೂ ಸುತ್ತಮುತ್ತಲಿನ ಯಾವುದೇ ಹಳ್ಳಿಗಳತ್ತ ಧಾವಿಸಿ ಬಂದಿಲ್ಲ. ಯಾವುದೇ ಮನುಷ್ಯ ಮತ್ತು ಪ್ರಾಣಿಗಳ ಮೇಲೆಯೂ ದಾಳಿ ನಡೆಸಿಲ್ಲ. ಕಾರಣ ಬೆಟ್ಟದಲ್ಲಿ ಚಿರತೆಗೆ ಕುಡಿಯುವ ನೀರಿಗಾಗಿ ನೀರಿನ ಕುಂಟೆಯೊಂದು ಇದೆ. ಅದರ ಜೊತೆಗೆ ನೂರಾರು ಹಸುಗಳು ಬೆಟ್ಟದಲ್ಲಿ ಬೀಡು ಬಿಟ್ಟಿದ್ದು ಅವುಗಳನ್ನು ಆಹಾರವನ್ನಾಗಿ ಬಳಸಿಕೊಂಡು ಕುಂಟೆಯ ನೀರನ್ನು ಕುಡಿದುಕೊಂಡು ಬೆಟ್ಟದ ಗುಹೆಗೆ ವಾಸುತ್ತಿದೆ ಎಂಬುದು ಗ್ರಾಮಸ್ಥರ ಮಾತು. ಎರಡನೇ ಬಾರಿಗೆ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಿರುವುದು ಖಚಿತಪಟ್ಟಿರುವುದರಿಂದ ಇಲ್ಲಿನ ವಲಯ ಅರಣ್ಯಾಧಿಕಾರಿಗಳ ತಂಡವು ಗ್ರಾಮಕ್ಕೆ ಭೇಟಿ ನೀಡಿ ಚಿರತೆ ಕಾಣಿಸಿಕೊಂಡಿರುವ ಸ್ಥಳವನ್ನು ಪರಿಶೀಲನೆ ನಡೆಸಿ ಅಲ್ಲಿ ಬೋನ್ ಅಳವಡಿಸಿ ಚಿರತೆಯನ್ನು ಹಿಡಿದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತರ ಆತಂಕವನ್ನು ದೂರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.